ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನ್ ಶಕ್ತಾನ್ ಅಶೇಷಕಾಯ ಪ್ರಸ್ತುತಾನ್ ಅಶೇಷಾನ್ ಔತ್ಸುಕ್ಯ ಮೋಹ ರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿನಿತ್ಯ ನೀರನ್ನು ಉಪಯೋಗಿಸ್ತಾರೆ. ಇಂದಿನ ಸಮಾಜದಲ್ಲಿ ನೀರನ್ನು ಉಪಯೋಗಿಸುವುದರ ಬಗ್ಗೆ ಹಲವಾರು ರೀತಿಯ ಸಂಶಯಗಳಿದೆ. ಹಲವಾರು ರೀತಿಯ ರೀತಿ ನಿಯಮಗಳಿಂದ ನೀರನ್ನು ಉಪಯೋಗಿಸೋದನ್ನು ಸಹ ನೋಡ್ತೇವೆ. ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿರುವಂತಹ ಕೆಲವೊಂದು ನೀರಿನ ಬಳಸುವ ವಿಧಿಗಳನ್ನು ನೋಡೋಣ. ನೀರು ಹೇಳುವಂಥದ್ದು ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿತವಾಗಿರ್ತದೆ. ಅದು ಬಾವಿ ನೀರಿರ್ಬೋದು, ಕೊಳವೆ ಬಾವಿ ನೀರಿರ್ಬೋದು, ಜಲಾಶಯಗಳಾದ ಸರೋವರ, ಕೆರೆ ಇತ್ಯಾದಿಗಳಿಂದ ಸಹ ಸಂಗ್ರಹಿತವಾಗಿರ್ಬೋದು. ಬಾವಿಯ ನೀರನ್ನು ಒಬ್ಬ ವ್ಯಕ್ತಿ ಕುಡಿದಿದ್ರೆ ಸ್ವಲ್ಪ ಸಮಯದವರೆಗೆ ಬೇರೆ ಜಲಾಶಯಗಳಿಂದ ಸಂಗ್ರಹಿಸಿದಂಥ ನೀರನ್ನು ಕುಡಿಬಾರ್ದು. ಅಂದರೆ ಬಾವಿ ನೀರು ಕುಡಿದಿದ್ರೆ ಸ್ವಲ್ಪ ಅಂತರ ಬಿಟ್ಟು ಬೇರೆ ಜಲಾಶಯಗಳ ನೀರು, ಅದು ಕೊಳವೆ ಬಾವಿದಿರ್ಬೋದು, ಬಿಸ್ಲೇರಿ ವಾಟ್ರ್ ಇರ್ಬೋದು, ಸ್ವಲ್ಪ ಸಮಯ ಬಿಟ್ಟು ಇನ್ನೊಂದು ಸೋರ್ಸ್ನಿಂದ ಪಡೆದಂಥ ನೀರನ್ನು ಸೇವಿಸಬೇಕು. ಒಟ್ಟಾರೆಯಾಗಿ ಹೊಟ್ಟೆ ಒಳಗಡೆಗೆ ಈ ಎರಡು ಆಶಯಗಳಿಂದ ಸಂಗ್ರಹಿತವಾದಂಥ ನೀರು ಮಿಶ್ರವಾಗದಂತೆ ಇರಬೇಕು. ಯಾಕೆಂತ ಹೇಳಿದರೆ ಬಾವಿಯ ನೀರಿನ ಗುಣ ಕೊಳವೆ ಬಾವಿಯ ನೀರಿನ ಗುಣಕ್ಕಿಂತ ಸ್ವಲ್ಪ ವ್ಯತ್ಯಾಸವನ್ನು ಹೊಂದಿರ್ತದೆ. ಅದೇ ರೀತಿ ಬಿಸ್ಲೇರಿ ನೀರು ಸಹ. ಇವುಗಳಲ್ಲಿ ಅಲ್ಪ ಗುಣಗಳಲ್ಲಿ ವ್ಯತ್ಯಾಸ ಇರೋದರಿಂದ ಹೊಟ್ಟೆಗೆ ಹೋದ ನಂತರ ಮಿಶ್ರ ಆದರೆ ವ್ಯಕ್ತಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಕಂಡುಬರ್ಬೋದು. ಅದು ಹೊಟ್ಟೆ ನೋವು ಇರ್ಬೋದು, ಹೊಟ್ಟೆ ಉಬ್ಬರ ಇರ್ಬೋದು, ಆಹಾರದ ಜೀರ್ಣಶಕ್ತಿಯು ಸರಿಯಾಗಿ ಆಗದೇ ಇರಬಹುದು. ಈ ಕಾರಣಗಳಿಂದಾಗಿ ಆದಷ್ಟು ಪ್ರಮಾಣದಲ್ಲಿ ಒಂದೇ ಆಶಯದಿಂದ ಜಲಾಶಯದಿಂದ ಸಂಗ್ರಹಿತವಾದಂಥ ನೀರನ್ನು ಉಪಯೋಗಿಸಬೇಕು. ಒಂದು ವೇಳೆ ಸಾಧ್ಯವಾಗದೇ ಹೋದಲ್ಲಿ ಸ್ವಲ್ಪ ಸಮಯ ಬಿಟ್ಟು ಬೇರೆ ಜಲಾಶಯಗಳ ನೀರನ್ನು ಸೇವಿಸ್ಬೋದು. ಇದರಿಂದ ಉಂಟಾಗುವ ತೊಂದರೆಗಳನ್ನು ನಾವು ಸಮಾಜದಲ್ಲಿ ನೋಡಿರ್ತೇವೆ. ಯಾವುದಾದ್ರೂ ವ್ಯಕ್ತಿ ಒಂದೇ ವಿಧದ ನೀರಿಗೆ ರೂಢಿತನಾಗಿರ್ತಾನೆ. ಮನೇಲಿ ನೀರು ಕುಡಿದು ಬಂದು ಹೊರಗಡೆ ಎಲ್ಲರೂ ಊಟಕ್ಕೆ ಹೋಗಿದರೆ ಅಲ್ಲಿಯೇ ನೀರು ಸ್ವಚ್ಛ ಶುಭ್ರವಾಗಿದ್ದರೂ ಸಹ ಅದನ್ನು ಕುಡಿದಾಗ ಕೆಲವೊಂದು ವ್ಯಕ್ತಿಗಳಲ್ಲಿ ಹೊಟ್ಟೆ ನೋವು, ಬೇದಿ ಇರ್ಬೋದು, ಅಜೀರ್ಣ ಇರ್ಬೋದು ಇತ್ಯಾದಿಗಳು ಉಂಟಾಗ್ತದೆ. ನೀರುಗಳು ಸ್ವಚ್ಛ ಹಾಗೂ ಶುಭ್ರವಾಗಿದ್ದರೂ ಸಹ ಬೇರೆ ಬೇರೆ ಆಶಯಗಳ ನೀರಿನಲ್ಲಿ ಗುಣ ವ್ಯತ್ಯಾಸ ಇರೋದರಿಂದ ವ್ಯಕ್ತಿಗೆ ತೊಂದರೆಗಳು ಉಂಟಾಗಬಹುದು. ಇದೇ ರೀತಿ ಎಲ್ಲ ವ್ಯಕ್ತಿಗಳು ತಣ್ಣೀರಿಗೂ ಸಾತ್ಮ್ಯರಾಗಿರ್ತಾರೆ ಹಾಗೂ ಬಿಸಿ ನೀರಿಗೂ ಸಾತ್ಮ್ಯರಾಗಿರ್ತಾರೆ. ಸಾತ್ಮ್ಯ ಅಂತ ಹೇಳಿದರೆ ತಣ್ಣೀರು ಕುಡಿದಾಗ ವ್ಯಕ್ತಿಗೆ ಹಿತ ಇರ್ತದೆ, ಯಾವುದೇ ರೀತಿಯಾದಂತಹ ಒಂದು ತೊಂದರೆಗಳಿರುವುದಿಲ್ಲ. ಅದೇ ರೀತಿ ಬಿಸಿನೀರು ಕುಡಿದಾಗಲೂ ಸಹ ಯಾವುದೇ ರೀತಿಯಾದಂಥ ತೊಂದರೆಗಳು ವ್ಯಕ್ತಿಯಲ್ಲಿ ಕಂಡುಬರುವುದಿಲ್ಲ. ಆದರೆ ತಣ್ಣೀರು ಕುಡಿದು ಅಲ್ಪ ಸಮಯದಲ್ಲಿ ನೀರು ಹೊಟ್ಟೆಯಲ್ಲಿರಬೇಕಾದ್ರೇ ಬಿಸಿನೀರು ಕುಡಿದ್ರೆ ಈ ಎರಡು ವಿಧದ ನೀರು ಗುಣದಲ್ಲಿ ವಿರುದ್ಧ ಗುಣಗಳನ್ನು ಹೊಂದಿರೋದ್ರಿಂದ ವ್ಯಕ್ತಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಉಂಟಾಗಬಹುದು.
ಜೀರ್ಣಶಕ್ತಿಯು ಸರಿಯಾಗಿ ಆಗದೇ ಇರ್ಬೋದು. ವ್ಯಕ್ತಿಯಲ್ಲಿ ಹೊಟ್ಟೆ ನೋವು ಕಂಡುಬರ್ಬೋದು, ಹೊಟ್ಟೆಯುಬ್ಬರ ಕಂಡುಬಂದಿರಬಹುದು, ನಾಸಿಯಾ ಅಥವಾ ವಾಂತಿ ಉಂಟಾಗುವಂಥ ಅನಿಸಿಕೆ ಇರ್ಬೋದು. ಹೀಗೆ ಜೀರ್ಣಶಕ್ತಿಗೆ ಸಂಬಂಧಪಟ್ಟಂತಹ ವಿವಿಧ ತೊಂದರೆಗಳು ಕಾಣಿಸಿಕೊಳ್ಬೋದು. ಈ ಕಾರಣಕ್ಕಾಗಿಯೇ ತಣ್ಣೀರು ಕುಡಿದಂತಹ ವ್ಯಕ್ತಿ ಬಿಸಿ ನೀರು ಕುಡಿಬೇಕಾದಂಥ ಸಂದರ್ಭ ಬಂದರೆ ಸ್ವಲ್ಪ ಸಮಯ ಬಿಟ್ಟು ನೀರನ್ನು ಸೇವನೆ ಮಾಡಬೇಕು. ಅದೇ ರೀತಿ ಬಿಸಿನೀರು ಕುಡಿದಂತಹ ವ್ಯಕ್ತಿ ತಣ್ಣೀರನ್ನು ಕುಡಿಬೇಕು ಅಂತ ಹೇಳಿದರೆ ಸ್ವಲ್ಪ ಗ್ಯಾಪ್ ಕೊಟ್ಟು ಸ್ವಲ್ಪ ಸಮಯ ಬಿಟ್ಟು ನೀರನ್ನು ಕುಡಿಬೇಕು. ಒಟ್ಟಾರೆಯಾಗಿ ಬಿಸಿನೀರು ಹಾಗೂ ತಣ್ಣೀರು ಹೊಟ್ಟೆಯಲ್ಲಿ ಮಿಶ್ರ ಆಗದಂತೆ ನೋಡಿಕೊಳ್ಬೇಕು. ಈ ರೀತಿಯಾಗಿ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳುವುದರಿಂದ ಜೀರ್ಣಶಕ್ತಿಗೆ ಸಂಬಂಧಪಟ್ಟಂತಹ, ಹೊಟ್ಟೆಗೆ ಸಂಬಂಧಪಟ್ಟಂತಹ ವಿವಿಧ ಕಾಯಿಲೆಗಳು, ರೋಗಗಳು ಬರದಂತೆ ತಡಿಬೋದು. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯರನ್ನು ಕಾಣುವುದನ್ನು ಸಹ ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ಹೀಗೆ ನೀರು ಹೇಳುವಂಥದ್ದು ಸರಿಯಾಗಿ ಉಪಯೋಗ ಮಾಡಿದರೆ ಆರೋಗ್ಯವನ್ನು ಉಂಟು ಮಾಡ್ತದೆ. ಸರಿಯಾಗಿ ಉಪಯೋಗಿಸದೇ ಇದ್ದಾಗ ಅನಾರೋಗ್ಯವನ್ನು ಉಂಟು ಮಾಡಬಹುದು.